ನಿಟ್ಟಿನಲ್ಲಿ ಸ್ಪೆಷಲಿ ಹನಿ ಟ್ರ್ಯಾಪ್ ಮತ್ತೆ ಪೊಲೀಸ್ ಸುಪಾರಿ ಪ್ರಕರಣ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಸದನದ ಒಳಗಡೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ, ಅವರ ಶಾಸಕರೇ, ಅವರ ಮಂತ್ರಿಗಳೇ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಕ್ಯಾಬಿನೆಟ್ನ ಭಾಳ ಪ್ರಭಾವಿ ಮಂತ್ರಿಗಳೇ ಅವರೇ ನಿಂತು ಸದನದ ಒಳಗಡೆ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರಸ್ತಾವನೆ ಮಾಡಿದ್ರು. ಅದು ಜಗಜ್ಜಾಹಿರ, ಇಡೀ ರಾಜ್ಯದ ಜನತೆಗೆ ನೀವು ಕೂಡ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿದಿರಿ. ತದನಂತರ ಅವರ ಸುಪುತ್ರರು ಇತ್ತೀಚೆಗೆ ಬಂದು ಅವರು ಕೊಟ್ಟಂತ ಹೇಳಿಕೆಗೂ ಇವೆಲ್ಲವನ್ನು ಗಮನಿಸಿದಾಗ ಇದೆಲ್ಲವನ್ನು ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಸಿನಿಮಾ ಟೀಸರ್ ತೋರಿಸಿದ್ದೇ ಬೇರೆ, ಆದರೆ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಆ ಟೀಸರ್ನಲ್ಲಿದ್ದಂಥ ಯಾವ ಎಲಿಮೆಂಟ್ಸು ಕೂಡ ಕಾಣಲಿಲ್ಲ, ಆ ಸಿನಿಮಾನೇ ಬೇರೆ ಆಗಿತ್ತು. ಹಾಗಾಗಿ ನಮಗೆ ಗೊತ್ತಿಲ್ಲ, ಸ್ವಪಕ್ಷೀಯರು ಅವರೇ ಕೊಟ್ಟರು ಹೇಳಿಕೆ. ಇಟ್ ಈಸ್ ಲೆಫ್ಟ್ ಆನ್ ದೆಮ್. ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕವಾದಂಥ ವಿಚಾರಗಳು. ರಾಜ್ಯದಲ್ಲಿ ನಮ್ಮಂಥ ಯುವಕರು ಬಯಸ್ತಕ್ಕಂಥದ್ದು, ಇಂದಿನ ಜನಪ್ರತಿನಿಧಿಗಳಾಗಲಿ ಅಥವಾ ಯುವ ಸಮೂಹ ಆಗಲಿ, ನಾವೆಲ್ಲ ಬಯಸ್ತಕ್ಕಂಥದ್ದು ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು, ರಾಜ್ಯವನ್ನು ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡೋಗ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲ ಅಭಿಲಾಷೆ ಹಾಗೂ ಬಯಕೆಯನ್ನು ಇಟ್ಕೊಂಡಿದ್ದೇವೆ. ಆದರೆ ವಿಪರ್ಯಾಸ ಇವತ್ತು ವಿಧಾನಸೌಧ ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತು ಅದನ್ನು ದೇವಸ್ಥಾನ, ಒಂದು ದೇವಾಲಯ, ಒಂದು ದೇವದ ಗುಡಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ಅಂಥ ಒಂದು ದೇವಾಲಯದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಅತ್ಯಂತ ಮಾರಕವಾದಂಥ ವಿಚಾರ, ಅತ್ಯಂತ ಮಾರಕವಾದಂಥ ವಿಚಾರ. ಆದರೆ ಒಂದಣ ನಾನು ಕಳೆದ ಪ್ರೆಸ್ ಮೀಟ್ನಲ್ಲೂ ಹೇಳಿದೆ, ಈಗ ಯಾವುದೋ ಒಂದು ಸ್ಥಾನಮಾನದ ಅಪೇಕ್ಷೆ ಅಭಿಲಾಷೆಯನ್ನು ಇಟ್ಕೊಂಡಂಥ ವ್ಯಕ್ತಿ, ಈಗ ಯಾರು ಕೂಡ ಇವತ್ತು ನಮಗೆ ಸ್ಥಾನಮಾನ ಬೇಡ, ನಮಗೆ ಪೊಸಿಷನ್ ಬೇಡ, ನಮ್ಗೆ ಅಧಿಕಾರ ಬೇಡ ಅಂತಕ್ಕಂಥವ್ರು ಯಾರೂ ಹೇಳೋದಿಲ್ಲ. ಎಲ್ಲರೂ ಕೂಡ ಇವತ್ತು ರಾಜಕಾರಣಕ್ಕೆ ಬಂದಿರೋವಂಥದ್ದು, ಇಲ್ಲಪ್ಪ ನಾವು ಜನಗಳ ಹೃದಯ ಗೆಲ್ಲಬೇಕು, ಜನ ನಮ್ಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಾವೇನಾದರೂ ಒಂದು 4-6 ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಭಾವನೆ ಇಟ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಪೂರಕವಾಗಿ ನಾವು ಜನಗಳ ಹೃದಯ ಗೆಲ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತುಪಡಿಸಿ ನಾವು ಈ ರೀತಿ ಅಡ್ಡದಾರಿ ಹಿಡಿತಕ್ಕಂಥದ್ದು, ಈ ರೀತಿ ವಾಮ ಮಾರ್ಗದ ಮೂಲಕ ನಾವು ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರನ್ನ ಪರ್ಸ್ನಲಿ ನಾವು ಒಂದು ರೀತಿ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಕೈ ಹಾಕ್ತಕ್ಕಂಥದ್ದು ಇದೆಯಲ್ಲ, ಯಾರೇ ಆಗ್ಬೋದು, ಅದು ಎನಿಬಡಿ. ಇಟ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ, ಸಮಾಜಕ್ಕೆ ಬಹಳ ಮಾರಕ, ಅಷ್ಟಂತೂ ಹೇಳ್ಬೋದು. ಸರ್, ಈಗ ಸರ್ಕಾರ ನಡೆಸ್ತಾ ಇರೋರು ಕಾಂಗ್ರೆಸ್ನ ಸ್ವಪಕ್ಷೀಯರೇ, ಅವ್ರ ಮಂತ್ರಿಗಳೇ ಇವತ್ತು ಅದ್ರ ಬಗ್ಗೆ ಮಾತನಾಡಿದ್ಮೇಲೆ ಅಂತಿಮವಾಗಿ ರಾಜ್ಯದ ಜನತೆ ಮುಂದೆ ಇವೆಲ್ಲವೂ ಕೂಡ ಒಂದು ತನಿಖೆ ರೂಪದಲ್ಲಿ, ಪಾರದರ್ಶಕವಾದಂಥ ತನಿಖೆ ರೂಪದಲ್ಲಿ ಮುಂದಿಡಬೇಕಾದಂಥ ಒಂದು ಜವಾಬ್ದಾರಿ ಕರ್ತವ್ಯ ಯಾರ್ದು? ಸರ್ಕಾರದ್ದು. ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ಮಂತ್ರಿಗಳಿಗೆ ಈ ರೀತಿ ಅನುಭವ ಆಗಿದೆ ಅಂತಕ್ಕಂಥದ್ದು ಅವ್ರು ಹೇಳಿದಾಗ ಇದನ್ನು ಹೊರಗಡೆ ತಗೋಬರ್ಬೇಕಾಗಿರೋದು ಯಾರು? ಇದ್ರ ಬೆಳಕು ಚೆಲ್ಲಬೇಕಾಗಿರೋರು ಯಾರು? ಮುಖ್ಯಮಂತ್ರಿಗಳ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅವ್ರ ಸಚಿವರು ಹೇಳಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ವಿಚಾರ. ಇದನ್ನ ನಾವು ಅಷ್ಟು ಲಘುವಾಗಿ ಪರಿಗಣನೆಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇವತ್ತು ಸಚಿವರು ಹೇಳ್ತಾ ಇದ್ದಾರೆ, ಸಚಿವರು ಅಲ್ಲೇ ಕೂತ್ಕೊಂಡು ಹೇಳಿದ್ರು, ಇಲ್ಲ ಇವತ್ತು ನಾನಿರ್ಬೋದು, ಅಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ 2 ಪಕ್ಷದಲ್ಲೂ ಇರ್ಬೋದು ಅಂತ ಅಂದ್ರು. ಅಂದ್ರೆ 224 ಶಾಸಕರಿಗೂ ಸೇರಿಸಿ ಹೇಳ್ದಂಗೆ ಆಯ್ತಲ್ಲ. ಅವ್ರು ತನಿಖೆ ಮಾಡಬೇಕು, ಅವರಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಗಡೆ ಇಡಬೇಕು ಅಂತ ಅವ್ರಿಗಿರ್ಬೇಕು. ಸರ್, ಈಗ ನಾವು ನೋಡಿದ್ದೇವೆ ಸರ್ಕಾರ ಯಾವ ರೀತಿ ಕಳೆದ 2 ವರ್ಷದಲ್ಲಿ ಏನಾದರೂ ವಿರೋಧ ಪಕ್ಷದವ್ರ ರಾಜಕೀಯವಾಗಿ ಅವರು
ಮುಗಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅಂತಕ್ಕಂಥ ಉದಾಹರಣೆಗಳು ಕಳೆದ 2 ವರ್ಷದಲ್ಲಿ ಸಾಕಷ್ಟು ನೋಡಿದ್ದೀವಿ. ಆದರೆ ಇಲ್ಲಿ ಯಾತಕ್ಕೋಸ್ಕರ ಆ ವೇಗ ಕೊಡಲಿಲ್ಲ, ಯಾಕೆ ಆ ವೇಗಕ್ಕೆ ಬ್ರೇಕ್ ಬಿತ್ತು, ಇದು ಅವರೇ ಉತ್ತರ ಕೊಡಬೇಕು ಕಾಂಗ್ರೆಸ್ನವರು. ಉನ್ನತ ಮಟ್ಟದ ತನಿಖೆ ಅಂದ್ರೆ ಏನು ಅವರೇ ಅರ್ಥ ಹೇಳಬೇಕು. ಇಲ್ಲ, ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್, ನಾನು ನಿಮ್ಮ ಜೊತೆಲೇ ಇದ್ದೀನಿ. ಐ ಆಮ್ ಆಲ್ಸೋ ಆನ್ ದಟ್ ವಿತ್ ಯು. ಯಾತಕ್ಕೆ ಆ ವೇಗ ಯಾಕೆ ಕೊಡ್ತಾ ಇಲ್ಲ? ಸಿ ಟಿ ರವಿ ಅವ್ರ ಪ್ರಕರಣನೇ ನೀವು ಹೇಳ್ದಂಗೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಏನು ಅಷ್ಟು ಎಲ್ಲ ನೀವು ಅಷ್ಟು ಹೈ ಡ್ರಾಮಾ ಮಾಡ್ತಕ್ಕಂಥದ್ದು, ಅಷ್ಟು 16 ಸ್ಟೇಷನ್ಗಳಿಗೆ ಅಷ್ಟು ಕಿಲೋಮೀಟರ್ ಗಟ್ಟಲೆ ಅವ್ರನ್ನ ಆ ವ್ಯಾನ್ನಲ್ಲಿ ಸಾಗಿಸ್ತಕ್ಕಂಥ ಕೆಲಸ ಏನು ಮಾಡಬೇಕಾಗಿರಲಿಲ್ಲ. ಏನು ಭಯೋತ್ಪಾದಕರ ಅಲ್ಲಿ ಯಾರಾದರೂ ಭಯೋತ್ಪಾದಕರಿದ್ರ? ವಾಸ್ ದೇರ್ ಎನಿ ಟೆರರಿಸ್ಟ್ ಆಕ್ಟಿವಿಟಿ? ಆ ಮಟ್ಟಕ್ಕೆ ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಏನು ಯಾರೋ ಕಸ ಬಿಟ್ಕೊಂಡಿದ್ನ ಅಲ್ಲಿ? ಇಲ್ವಲ್ಲ. ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ಹೌದು ಸದನದ ಒಳಗಡೆ ಏನಾದರೂ ಆ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರಲ್ಲೇನಾರ ಭಾವನೆಗಳಿದ್ರೆ ಅದನ್ನು ಯಾವ ರೀತಿ ನೀವು ದೇವರಾಜ್ ಅವರು ಹೇಳ್ದಂಗೆ ಉನ್ನತವಾದಂಥ ತನಿಖೆ ಮಾಡಬೇಕಾಗಿತ್ತು, ಪಾರದರ್ಶಕವಾದಂಥ ತನಿಖೆ ಮಾಡಬೇಕಾಗಿತ್ತು. ಬೇಡ ಅಂತ ಯಾರು ಹೇಳ್ಕೊಳ್ಳಿಲ್ಲ. ಬಟ್ ಈ ರೀತಿ ಒಬ್ಬ ವಿಧಾನ ಪರಿಷತ್ನ ಸದಸ್ಯರನ್ನ ಯಾವ್ಯಾವ ರೀತಿ ಅಂದರೆ ವಿರೋಧ ಪಕ್ಷದವರು ಅಂದರೆ ನೀವು ಯಾವ ರೀತಿ ಬೇಕಾದ್ರೂ ನಡ್ಕೊಳ್ಬೋದು, ಸ್ವಪಕ್ಷೀಯರು ಮಾಡಿದಾಗ ಅದನ್ನ ಅಲ್ಲಿಗೆ ಕರ್ಬ್ ಮಾಡ್ತಕ್ಕಂಥ ಈ ಆಟಿಟ್ಯೂಡು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಪಾಠ ಕಲಿಸ್ತಾರೆ ಕಾಂಗ್ರೆಸ್ಗೆ. ಆಯ್ತು, ಅವರೇ ಹೇಳಿದಾರಲ್ಲ, ಕಾದ್ ನೋಡೋಣ ಬನ್ನಿ ಬಸ್. ಆಯ್ತು. ಸೊ ನೆಕ್ಸ್ಟ್ ವೀಕು ಬೆಲೆ ಏರಿಕೆ ವಿಚಾರವಾಗಿ ಒಂದು ಮೀಟಿಂಗ್ ಕರಿತೀವಿ, ಪತ್ರಿಕಾಗೋಷ್ಠಿ. ಥ್ಯಾಂಕ್ ಯು. ಅವರೆಲ್ಲ ವೈಯಕ್ತಿಕ ಕಾರ್ಯಕ್ರಮ ಬ್ಯುಸಿ ಇದ್ದಾರೆ. ರಮೇಶ್ ಗೌಡ್ರು ಇವತ್ತು ಹೊಸ್ತೊಡ್ಕೋ ಎಲ್ಲ ಬ್ಯುಸಿ ಇದ್ದಾರೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.